ಪ್ರಭು ಕೆಂಪೇಗೌಡರು ಕುಣಿಗಲಲ್ಲಿದ್ರು. ಆವಾಗ ನಮ್ಮ ಕೊನೆಯ ದಿನಗಳಲ್ಲಿ ಯಾಕೆ ಕುಣಿಗಲ್ಲಿದ್ರು ಅಂದ್ರೆ, ಕುಣಿಗಲ್ಲು ಆರೋಗ್ಯದ ಕೇಂದ್ರ, ಕುಣಿಗಲ್ಲು ಶಾಂತಿಯ ಕೇಂದ್ರ, ಕುಣಿಗಲ್ಲು ನೆಮ್ಮದಿಯ ಕೇಂದ್ರ. ಕುಣಿಗಲ್ನಲ್ಲಿ ಸಿಗುವಷ್ಟು ನೆಮ್ಮದಿ ಬಹುಶಃ ಇನ್ನೆಲ್ಲೂ ಸಿಗಲ್ಲ ಅನ್ನೋದು ಶ್ರೀ ಪುರುಷನಿಂದ ಕೆಂಪೇಗೌಡರವರೆಗೆ ಶಾಸನಗಳಲ್ಲಿ ನಿರೂಪಿತ ಆಗಿದೆ. ಅದನ್ನ ನಾವು ಪ್ರಚಾರ ಮಾಡಲ್ಲ. ಇನ್ನೇನೇನೋ ಕುಣಿಗಲ್ ಕೂದ್ರೆ ಅಂತೆ ಮತ್ತೊಂದಂತೆ ಏನೇನೋ ಹೇಳ್ಕೊಂಡು ಹೋಗ್ತೀವಿ. ಸತ್ಯ ಏನಿದೆ ಅದನ್ನ ಜನರಿಗೆ ಹೇಳ್ಬೇಕು. ಈ ನೀರನ್ನ ಕುಡಿದ್ರೆ ಚರ್ಮ ರೋಗಗಳು, ಕರಳು ಬೇನೆಗಳು ವಾಸಿಯಾಗುತ್ತೆ ಅಂತ ವೈಜ್ಞಾನಿಕವಾಗಿ ನಿರೂಪಿತ ಆಗಿದೆ. ಬಹಳ ಮುಖ್ಯವಾಗಿ ಕುಣಿಗಲ್ನವರು ಇದನ್ನ ತಿಳ್ಕೋಬೇಕು. ಇಮ್ಮಡಿ ಕೆಂಪೇಗೌಡರಿಗೆ ಇಬ್ಬರು ಗಂಡು ಮಕ್ಕಳು. ಒಬ್ಬನ್ನ ಹಿರಿಯ ಇಮ್ಮಡಿ ಕೆಂಪೇಗೌಡ ಅಂತಾರೆ, ಇನ್ನೊಬ್ಬ ಮುಮ್ಮಡಿ ಕೆಂಪೇಗೌಡ. ಆ ಹಿರಿಯ ಇಮ್ಮಡಿ ಕೆಂಪೇಗೌಡರಿಗೆ ಇಬ್ಬರು ಹೆಂಡತಿದ್ರು. ಮೊದಲನೇ ಹೆಂಡತಿ ಶೃಂಗಾರಮ್ಮ ಅಂತ, ಕುಣಿಗಲ್ ಪಕ್ಕದಲ್ಲೇ ಶೃಂಗಾರ ಸಾಗರ, ಪತ್ಗೆಯ ಪಕ್ಕದಲ್ಲಿ ಒಂದು ಕೆರೆ ಇದೆಯಲ್ಲ, ಶೃಂಗಾರ ಸಾಗರ ಅಂತ ಹೇಳಿ. ಆಕೆ ನಾಟ್ಯದ ರಾಣಿ. ಬಹುಶಃ ಹೊಯ್ಸಳರ ಶಾಂತಳ ಬಿಟ್ರೆ ಅತ್ಯಂತ ಸುಂದರವಾದಂತ ಹೆಣ್ಣು ಮಗಳು ಯಾರು ಅಂತ ಹೇಳಿದ್ರೆ ಶೃಂಗಾರಮ್ಮ. ಅವಳು ಕೂಡ ಕುಣಿಗಲ್ ತಾಲೂಕಿನವಳು. ನೀವೆಲ್ಲ ಹೆಮ್ಮೆ ಪಡಬೇಕು. ಆಕೆ ನಾಟ್ಯ ರಾಣಿ, ನಾಟ್ಯ ಪ್ರವೀಣೆ, ನಾಟಕ ಶಾಲೆಯನ್ನು ನಡೆಸ್ತಾ ಇರ್ತಾಳೆ. ಅವಳನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಹಿರಿಯ ಇಮ್ಮಡಿ ಕೆಂಪೇಗೌಡರು. ನಾಳೆ ಅದು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಶಾಪ ತಟ್ಟುತ್ತೆ ಅನ್ನೋದಕ್ಕೆ ಈ ಘಟನೆ ತಿಳ್ಕೋಬೇಕು. ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಅವ್ರ ಪಾಡ್ಗೌರು ನೆಮ್ಮದಿಯಾಗಿ ಕುಣಿಗಲ್ ಜನರಿರ್ತಾರೆ. ಕುಣಿಗಲ್ ಜನ ಯಾರ ಜೊತೆ ಜಗಳ ಮಾಡೋದನ್ನ ನೋಡಿಲ್ಲ. ಅವ್ರಾಯ್ತು, ಅವ್ರ ರಾಜ್ಯ ಆಯ್ತು ಇರ್ತಾರೆ. ಈ ಮುಮ್ಮಡಿ ಕೆಂಪ ವೀರಪ್ಪ ಗೌಡರನ್ನ ಮೈಸೂರಿನ ದೊರೆ ಕೃಷ್ಣರಾಜ ಒಡೆಯ ಅಂತ ಅನ್ಯಾಯವಾಗಿ ಇವರನ್ನ ಮೋಸದಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಕೋಟೆನಲ್ಲಿ ಬಂಧಿಸಿ ವಿಷದ ಅನ್ನ ಕೊಟ್ಟು ಸಾಯಿಸ್ತಾರೆ. ಎಲ್ಲ ದಾಖಲೆಯಲ್ಲಿ ಇರೋದನ್ನ ನಾನು ಹೇಳ್ತಾ ಇರೋದು. ಕಾಗಕ್ಕ ಗೋಬಕ್ಕನ ಕತೆ ಅಲ್ಲ. ನಾಳೆ ಯಾರಾದ್ರೂ ಇದನ್ನ ಕೇಳೋದಾದ್ರೆ ಕೇಸ್ ಹಾಕೋದಾದ್ರೆ ಹಾಕಿ. ಮೈಸೂರಿನ ಕೃಷ್ಣರಾಜ ಒಡೆಯ 1728ರಲ್ಲಿ ಯಲಹಂಕ ಸಾಮ್ರಾಟರ ಕೊನೆಯ ದೊರೆಯಾದಂತ ಮುಮ್ಮಡಿ ಕೆಂಪ ವೀರಪ್ಪ ಗೌಡರನ್ನ ಮೋಸದಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಕೋಟೆನಲ್ಲಿ ಇಟ್ಟು ಅನ್ನಕ್ಕೆ ವಿಷವನ್ನ ಬೆರೆಸಿ ಕೊಂದು ಬಿಡ್ತಾರೆ. ಯಾವಾಗ? 1728ರಲ್ಲಿ. ದೋಸೆ ಮಚ್ಚ ಹಾಕಿದ್ರೆ ಈ ಕಡೆ ಬೆಂದಿದ್ದ ಆ ಕಡೆ ಸೀದೋಗುತ್ತಲ್ಲ, ಹಾಗೆ 1728ರಲ್ಲಿ ಇವರೊಬ್ಬ ರಾಜನ ಮೋಸದಿಂದ ಕೊಂದ್ರಲ್ಲ. 1750ರಲ್ಲಿ ಅವರ ವಂಶದವನಿಗೆ 5ರಲ್ಲಿ ಮತ್ತೆ ತೆಗೆದು ಜೈಲಿನಲ್ಲಿಟ್ಟು ಇಡೀ ಅನ್ನ ಕೊಡ್ತಾರೆ. ಅಂದ್ರೆ ಇನ್ನೊಂದು ರಾಜ್ಯವನ್ನ ಕಬಳಿಸೋದಕ್ಕೆ ಮೈಸೂರು ರಾಜರು ಪ್ರಯತ್ನ ಪಟ್ಟರು. ಒಂದು 20 ವರ್ಷ ಆಗ್ತಿದ್ದಾಗೇನು ಅವ್ರ ರಾಜ್ಯವನ್ನ ಇನ್ನೊಬ್ಬ ಕಬಳಿಸ್ಬಿಟ್ಟ. ನೀತಿ ಏನ್ ಹೇಳುತ್ತೆ ಅಂದ್ರೆ, ಇನ್ನೊಬ್ಬರ ಆಸ್ತಿಯನ್ನ ಲಪ್ಟಾಯಿಸೋದಕ್ಕೆ ನಾವು ಹೋಗ್ಬಾರ್ದು, ಇನ್ನೊಬ್ಬರ ದುಡ್ಡನ್ನ ಲಪ್ಟಾಯಿಸೋದಕ್ಕೆ ಹೋಗ್ಬಾರ್ದು. ವಿದ್ಯಾರ್ಥಿಗಳಿಗೆ ನೀತಿ ಏನಂದ್ರೆ, ಇನ್ನೊಬ್ರು ಆನ್ಸರ್ ಶೀಟ್ ಅಲ್ಲಿ ಬರ್ದಿರ್ತಾರಲ್ಲ ಅದನ್ನ ಕಾಪಿ ಮಾಡಕ್ ಹೋಗ್ಬಾರ್ದು. ಇವೆಲ್ಲವೂ ಈ ಕೆಂಪೇಗೌಡರ ಕಥೆನಲ್ಲಿ ಅಡಕವಾಗಿದೆ. ಹೀಗಾಗಿ ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಕೊನೆಯ ದಿನಗಳಲ್ಲಿ ವಿಷದ ಅನ್ನ ಸೇವಿಸುವಾಗ ಖಂಡಿತವಾಗಿಯೂ ಶಾಪ ಹಾಕಿರ್ತಾರೆ. ನನ್ನ ಈ ಪರಿಸ್ಥಿತಿಗೆ, ಯಾಕೆಂದ್ರೆ ಇದು ಕೊನೆಯ ಪತ್ರದಲ್ಲಿ ಉಲ್ಲೇಖ ಇದೆ, ನನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಆಗಿರ್ತಾರೆ ಅವ್ರ ವಂಶ ನಾಶ ಆಗಲಿ ಅಂತ. ನಾವೆಲ್ಲ ಅದೇ ತರ ಮಾಡೋದು. ನಮ್ಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ತೀವಿ? ಕೇಸ್ ಹಾಕ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಅಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಬೆಟ್ಟದ ರಂಗಂಗೋ ಯಾರಿಗೋ ಒಂದು ಧೂಪ ಹಾಕ್ಬಿಟ್ಟು ನಾನ್ ನಿಜವಾಗಿ ಒಳ್ಳೆಯವನಾಗಿದ್ರೆ ಆ ಅನ್ಯಾಯ ಮಾಡೋರ ವಂಶ ಹಾಳಾಗ್ಲಿ ಅಂತ ಹೇಳ್ಬಿಡ್ತೀವಿ ಅಷ್ಟೇನೆ. ಮುಮ್ಮಡಿ ಕೆಂಪ ವೀರಪ್ಪ ಗೌಡರ ಶಾಪ ತಟ್ಟು ಮೈಸೂರು ರಾಜರು ಅಧಿಕಾರವನ್ನ ಕಳ್ಕೊಂಡ್ರು ಅಷ್ಟೇನೆ. ಆಳ್ವಿಕೆ ಮಾಡೋದಕ್ಕೆ ಹೊಯ್ಸಳರು ತಮ್ಮ ರಕ್ತ ಸಂಬಂಧಿಗಳನ್ನ ಅಲ್ಲಿ ಕಳಿಸಿದ್ರು. ಯಾವಾಗ? 1264ರ ವೇಳೆಗೆ. 1342ರಲ್ಲಿ ಉತ್ತರದ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋನು ಮಲ್ಲಿಕಾಫರ್ ಅನ್ನೋ ಸೇನಾಧಿಪತಿಯನ್ನ ಕಳಿಸಿ ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನ ನಾಶ ಮಾಡಿಬಿಟ್ಟ. ಅದರಲ್ಲಿ ತಮಿಳುನಾಡು ಮಧುರೆ ಇರ್ಬೋದು, ನಮ್ಮ ದ್ವಾರ ಸಮುದ್ರ ಇರ್ಬೋದು, ಕುಣಿಗಲ್ ಇರ್ಬೋದು, ಈ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನ ನಾಶ ಮಾಡಿಬಿಟ್ಟ. ಆಗ ಸ್ವಲ್ಪ ರಾಜಕೀಯ ಅಲ್ಲೋಲ ಕಲ್ಲೋಲ ಆಯಿತು. ಆ ಸಂದರ್ಭದಲ್ಲಿ ಹೊಯ್ಸಳರ ಪ್ರತಿನಿಧಿಯಾಗಿ ತಮಿಳುನಾಡಿನಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಂತ ಕೆಂಪೇಗೌಡರ ವಂಶಸ್ಥರಾದಂತಹ ರಣಬೈರೇಗೌಡರು ತಮ್ಮ 6 ಜನ ಸಹೋದರರ ಜೊತೆ, ತಮ್ಮ 4 ಜನ ಗಂಡು ಮಕ್ಕಳ ಜೊತೆ, ತಮ್ಮ ಒಬ್ಬಳೇ ಒಬ್ಳು ಹೆಣ್ಣು ಮಗಳ ಜೊತೆ, ತಮ್ಮ ಪತ್ನಿ ಸಮೇತ ತಮಿಳುನಾಡಿನ ಕಾಂಚೀಪುರದ ಎಣಮಂಜಿ ಪುತ್ತೂರು ಅಂತ ಹೇಳ್ತಾರೆ. ಇವತ್ತು ಅದನ್ನ ತಮಿಳುನಾಡು ಅಂತೀವಿ. 1956ರ ನಂತರ ಅದು ತಮಿಳುನಾಡು. ಅದಕ್ಕೆ ಮೊದಲು ಅದು ಹೊಯ್ಸಳ ದೇಶ, ನಮ್ಮ ಕನ್ನಡಿಗರ ಅಧೀನದಲ್ಲಿದ್ದಂತ ಒಂದು ಪ್ರಾಂತ್ಯ. ಆ ಪ್ರಾಂತ್ಯವನ್ನ ಗಲಾಟೆ ಆದಾಗ ಬಿಟ್ಟು ಅವರು ತಮ್ಮ ತವರು ನೆಲಕ್ಕೆ ಬರ್ತಾರೆ. ಅವರ ತವರು ನೆಲ ಯಾವುದು ಅಂತ ಹೇಳಿದ್ರೆ ಇವತ್ತಿನ ಬೆಂಗಳೂರಿನ ನಂದಿ ಬೆಟ್ಟ ಇದೆಯಲ್ಲ, ಆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಆವತಿ ಅನ್ನುವಂತ ಒಂದು ಊರಿದೆ. ಅಲ್ಲಿಗೆ ಅವರು 1260ರಲ್ಲಿ ಬಂದು ಅಲ್ಲಿ ನೆಲೆಸ್ತಾರೆ.
ಅವರ ಮಗ ಜಯಪ್ಪ ಗೌಡ ಅಂತ ಕಟ್ಟೋಣ ಅಂತೇಳಿ ಪ್ರಯತ್ನ ಪಟ್ಟು ಆವತ್ತಿ ಪಕ್ಕದಲ್ಲಿರುವಂತಹ ಯಲಾಂಕವನ್ನ ಗೆದ್ಕೊಂತಾನೆ. ಯಲಾಂಕನು ಕೂಡ ಆಗ ಏನು ದೊಡ್ಡ ಊರಾಗಿರಲ್ಲ, ಕಾಡು ಮೇಡಿರುತ್ತೆ, ಒಂದಷ್ಟು ಜನ ಅಲ್ಲಲ್ಲಿ ವಾಸ ಇರ್ತಾರೆ. ಅವ್ರನ್ನೆಲ್ಲ ತನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಮುಖಂಡನಾಗಿ ಹೊರಹೊಮ್ತಾನೆ. ಹೀಗಾಗಿ ಯಲಾಂಕ ಪ್ರಾರಂಭ ಆಗೋದು 1280 ಇಸ್ವಿ ಅಷ್ಟೊತ್ತಿಗೆ ಯಲಾಂಕ ಪ್ರಾರಂಭ ಆಗುತ್ತೆ. ಅವನ ಆಳ್ವಿಕೆ ಬಹಳ ಚೆನ್ನಾಗಿತ್ತು ಅಂತೇಳಿ ಆ ಸಮಯದಲ್ಲಿ ಹೊಯ್ಸಳರ ದೊರೆ ಜಯಪ್ಪನನ್ನ ಕರೆಸ್ಕೊಂಡು, ನೀವು ನಮ್ಮ ಹೊಯ್ಸಳರ ಪ್ರಾಂತ್ಯಕ್ಕೆ, ಈ ಒಂದು ಪ್ರಾಂತ್ಯ ಏನು ಯಲಾಂಕ ಅಂತ ಕರಿತೀವಿ ಅದನ್ನ ಯಲ ಹಕ್ಕ ಅಂತ ಕರೀತಾರೆ ಇದರಲ್ಲಿ ಶಾಸನದಲ್ಲಿ, ಈ ಪ್ರಾಂತ್ಯಕ್ಕೆ ನೀನು ಭೂಪಾಲನಾಗು, ನಾಡಪ್ರಭು ಆಗು ಅನ್ನುವಂಥ ಬಿರುದನ್ನು ಕೊಟ್ಟು ಅಧಿಕೃತವಾಗಿ ಮುದ್ರೆ ಹೊತ್ತಾರೆ. ಆವತ್ತಿನಿಂದ ಕೆಂಪೇಗೌಡರ ವಂಶಸ್ಥರು ನಾಡಪ್ರಭುಗಳು ಅನ್ನಿಸ್ಕೊಂತಾರೆ. ರಣಬೈರೇಗೌಡರು ಆದ್ಮೇಲೆ ಜಯಪ್ಪ ಗೌಡರು ಈ ರಾಜ್ಯವನ್ನ ಅಂದ್ರೆ ಈ ಪ್ರಾಂತ್ಯವನ್ನ ಪ್ರಾರಂಭ ಮಾಡ್ತಾರೆ. ಅವರ ಮಗನೇ ಗಿಡ್ಡಪ್ಪ ಗೌಡ ಅಂತ ಹೇಳಿದ್ರೆ 6ಕ್ಕೆ ಹೋಗಲ್ಲ 3ಕ್ಕೆ ಇಳಿಯಲ್ಲ, ಆ ರೀತಿ ಆ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೊಬ್ಬ ಮಗ ಇರ್ತಾರೆ, ಅವರು ಕೆಂಪನಂಜೇಗೌಡರು ಅಂತೇಳಿ. ಅಂದ್ರೆ ರಣಬೈರೇಗೌಡರು ಆದ್ಮೇಲೆ ಜಯಪ್ಪ ಗೌಡರು ಆದ್ಮೇಲೆ ಗಿಡ್ಡಪ್ಪ ಗೌಡರ ಮಗನೇ ಕೆಂಪನಂಜೇಗೌಡರು. ಈ ಕೆಂಪನಂಜೇಗೌಡರ ವಿಶೇಷ ಏನಂದ್ರೆ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾದಂತ ಸೈನ್ಯಗಳನ್ನ ಕಳಿಸ್ತಾರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾದಂತ ಆಯುಧಗಳನ್ನ ಕಳಿಸ್ತಾರೆ. ಹೀಗಾಗಿ ಕೆಂಪನಂಜೇಗೌಡರ ಬಗ್ಗೆ ವಿಜಯನಗರ ಸಾಮ್ರಾಟರಾದಂತಹ ಕೃಷ್ಣದೇವರಾಯರಿಗೆ ವಿಶೇಷ ಪ್ರೀತಿ ಇರುತ್ತೆ. ಹೀಗಾಗಿ ಕೆಂಪನಂಜೇಗೌಡರಿಗೆ ವಿಜಯನಗರದ ಅರಸರು ಅಮರನಾಯಕ ಅನ್ನುವಂಥ ಬಿರುದನ್ನು ಕೊಡ್ತಾರೆ. ಅಮರನಾಯಕ ಅಂದ್ರೆ ಏನು? ವಿಜಯನಗರ ಸಾಮ್ರಾಜ್ಯ ನಮ್ಮ ಒರಿಸ್ಸಾದಿಂದ ಹಿಡಿದು ಶ್ರೀಲಂಕಾವರೆಗೆ ಇಡೀ ದಕ್ಷಿಣ ಭಾರತವನ್ನು ಆವರಿಸಿಕೊಂಡಿರುತ್ತೆ. ಹಲವಾರು ಸಣ್ಣ ಪುಟ್ಟ ರಾಜ್ಯಗಳಿರ್ತವೆ. ಒಂದೊಂದು ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಸಾಮಂತ ದೊರೆಗಳು ಅಂತೇಳಿ ಕರೀತಾ ಇದ್ರು. ಆದ್ರೆ ವಿಜಯನಗರದ ಅರಸರು ಸಾಮಂತ ದೊರೆಗಳು ಅಂತ ಕರೀತಾ ಇರಲಿಲ್ಲ, ಅಮರನಾಯಕ ಅಂತ ಕರೀತಾ ಇದ್ರು. ಬೇಲೂರಿನ ಕೃಷ್ಣಪ್ಪ ನಾಯಕ, ಬೆಂಗಳೂರಿನ ಕೆಂಪನಂಜೇಗೌಡರು, ಮದುರೈಯ ನಾಯಕ, ಜಿಂಜಿ ನಾಯಕ, ಹೀಗೆ ಅಮರ ನಾಯಕರು ಅಂತೇಳಿ ಪದವಿಗಳನ್ನು ಕೊಡ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯಕ್ಕೆ ಕೆಂಪನಂಜೇಗೌಡರು ಅಮರ ನಾಯಕರಾಗಿದ್ರು, ಅಂದ್ರೆ ಸಾಮಂತ ದೊರೆಗಳಾಗಿದ್ರು. ಶ್ರೀಕೃಷ್ಣದೇವರಾಯನಿಗೂ ಕೆಂಪನಂಜೇಗೌಡರಿಗೂ ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ಕೇಂದ್ರ ಸರ್ಕಾರ, ಅವಾಗ ಅದನ್ನು ವಿಜಯನಗರವನ್ನ ನಾವು ಕೇಂದ್ರ ಸರ್ಕಾರ ಅಂತ ಕರಿತೀವಿ, ಯಲಾಂಕ ಪ್ರಾಂತ್ಯವನ್ನ ರಾಜ್ಯ ಸರ್ಕಾರ ಅಂತ ಕರಿತೀವಿ. ಅಲ್ಲಿಂದ ಹೆಚ್ಚು ಅನುದಾನವನ್ನು ತಂದು ಈ ಪ್ರಾಂತ್ಯವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ 1531ರಲ್ಲಿ ಕೆಂಪನಂಜೇಗೌಡರು ತೀರ್ಕೊಂಡ್ರು. 1531ರಲ್ಲಿ ಕೆಂಪನಂಜೇಗೌಡರು ತೀರ್ಕೊಂಡಾಗ ಅವರ ಜಾಗಕ್ಕೆ ಕೆಂಪೇಗೌಡರು ಬರ್ತಾರೆ. ಆಗ ಕೆಂಪೇಗೌಡರಿಗೆ 21 ವರ್ಷ. 1510ರಲ್ಲಿ ಹುಡ್ತಾರೆ, 1531ರಲ್ಲಿ ಪಟ್ಟಕ್ಕೆ ಬರ್ತಾರೆ. 21 ವರ್ಷ. ಅವರು ಬರ್ತಿದ್ದಾಗೇನೆ ಅಲ್ಲಿ ವಿಜಯನಗರದಲ್ಲೂ ಕೂಡ ಕೃಷ್ಣದೇವರಾಯ ತೀರ್ಕೊಂಡು ಅವರ ತಮ್ಮ ಅಚ್ಯುತರಾಯ ಅಂತ ಪಟ್ಟಕ್ಕೆ ಬಂದಿರ್ತಾರೆ. ಅವರು ಕೂಡ ನನ್ನ ಅಣ್ಣ ಏನೇನ್ ಮಾತು ಕೊಟ್ಟಿದ್ದ ಅದನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಕೆಂಪೇಗೌಡರನ್ನ ಕರ್ಸ್ಕೊಂಡು, ನಿನ್ನ ತಂದೆಗೆ ನಾವು ಹೆಚ್ಚು ಸಹಾಯ ಮಾಡ್ತಿದ್ವಿ, ನಾವು ಮಾಡ್ತೀವಿ, ನೀನ್ ಏನ್ ಬೇಕು ಕೇಳು ಅಂದಾಗ ಕೆಂಪೇಗೌಡರು ಹೇಳ್ತಾರೆ, ನಾನು ಈಗ ನಿರ್ವಹಣೆ ಮಾಡ್ತಿರೋಂತ ನನ್ನ ಯಲಾಂಕ ರಾಜಧಾನಿ ಚಿಕ್ಕದಾಗಿದೆ, ಒಂದು ಹೊಸದಾದ ರಾಜಧಾನಿಯನ್ನು ಕಟ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಅಚ್ಯುತರಾಯರಲ್ಲಿ ಕೇಳ್ಕೊಳ್ತಾರೆ ಕೆಂಪೇಗೌಡರು. ಆಗ ಅಚ್ಯುತರಾಯರು ಹೊಸ ನಗರವನ್ನು ಕಟ್ಟಬೇಕಾದ್ರೆ ಬಹಳ ಸೊಗಸಾಗಿ ಕಟ್ಟು, ಮತ್ತೆ ಎಲ್ಲಾ ಪ್ರಜೆಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಕಟ್ಟು ಅಂತ ಹೇಳಿ 50,000 ಚಿನ್ನದ ನಾಣ್ಯಗಳು, ಅದನ್ನ ವಿಜಯನಗರ ಕಾಲದಲ್ಲಿ ಈಗ ನಾವೇನು ರೂಪಾಯಿ ಅಂತ ಕರಿತೀವಲ್ಲ, ಅವಾಗ ಪಗೋಡ ಅಂತ ಕರಿತಾ ಇದ್ರು. ದೇವಸ್ಥಾನಗಳನ್ನು ಪಗೋಡ ಅಂತ ಕರಿತಿದ್ರು, ದುಡ್ಡನ್ನು ಪಗೋಡ ಅಂತ ಕರಿತಿದ್ರು. 50,000 ಚಿನ್ನದ ನಾಣ್ಯ ಪಗೋಡಗಳನ್ನ ಕೊಟ್ಟು, ಜೊತೆಗೆ ಇವತ್ತಿನ ಬೆಂಗಳೂರು ಏನಿದೆ ಅದು ದಟ್ಟ ಅರಣ್ಯ, ಅದರ ಸುತ್ತಮುತ್ತ 12 ಹೋಬಳಿಗಳಿದ್ವು. ಆ 12 ಹೋಬಳಿಗಳಿಂದ ಎಷ್ಟು ಆದಾಯ ಬರುತ್ತೆ ಅದೆಲ್ಲವನ್ನ ತಗೊಂಡು ಒಂದು ದೊಡ್ಡ ನಗರವನ್ನ ಕಟ್ಟು ಅಂತೇಳಿ ಅಚ್ಯುತರಾಯರು 1532ರಲ್ಲಿ 1532 ಸಂಕ್ರಾಂತಿ 14ನೇ ತಾರೀಕು ಅನುಮತಿಯನ್ನು ಕೊಡ್ತಾರೆ. ಕೆಂಪೇಗೌಡರು ಆವಾಗ ಭೂಮಿ ಪೂಜೆಯನ್ನು ಮಾಡ್ತಾರೆ. 1532 ಸಂಕ್ರಾಂತಿ ದಿನ ಭೂಮಿ ಪೂಜೆ ಮಾಡಿ 1538 6 ವರ್ಷಗಳ ಕಾಲ ಆ ಬೆಂಗಳೂರು ಕೋಟೆಯನ್ನು ಕಟ್ಟಿ ನಾಡಿಗೆ ಅರ್ಪಿಸ್ತಾರೆ. ಬೆಂಗಳೂರು ಕೋಟೆಯನ್ನು ಕಟ್ಟಬೇಕಾದ್ರೆ ವಿಶೇಷ ಏನು? ನೀವು ಜಗತ್ತಿನ ಯಾವುದೇ ಕೋಟೆಗಳನ್ನ ನೀವು ನೋಡಿ, ಅದು ಶ್ರೀರಂಗಪಟ್ಟಣದಿರ್ಬೋದು, ಚಿತ್ರದುರ್ಗದಿರ್ಬೋದು, ಡೆಲ್ಲಿ ರೆಡ್ ಕೋಟೆ ಇರ್ಬೋದು, ಯಾವುದೇ ಕೋಟೆ ನೋಡಿ. ಯಾಕೆಂದ್ರೆ ನಾನು ಕೂಡ ಸೈಕಲ್ ನಲ್ಲಿ ಇಡೀ ದೇಶವನ್ನೆಲ್ಲ ಸುತ್ತಿದ್ದೀನಿ, ಬಹುತೇಕ ಎಲ್ಲ ಕೋಟೆಗಳನ್ನ ನೋಡಿದ್ದೀನಿ. ಕೋಟೆಯ ಒಳಗಡೆ ರಾಜನ ಪರಿವಾರ ಮತ್ತೆ ದವಸ ಧಾನ್ಯ ಇಡುವಂತದ್ದು, ಖಜಾನೆ ಇರುತ್ತೆ ವಿನ ಸಾಮಾನ್ಯ ಪ್ರಜೆಗಳಿಗೆ ವಾಸಕ್ಕೆ ಅವಕಾಶ ಇರಲ್ಲ.
ಆದ್ರೆ ಬೆಂಗಳೂರಿನ ಇಡೀ ಭಾರತದ ವಿಶೇಷವಾದಂತಹ ಬೆಂಗಳೂರಿನ ಕೋಟೆ ಏನಂದ್ರೆ ಕೋಟೆ ಒಳಗಡೆ ಪ್ರಜೆಗಳು ವಾಸ ಮಾಡ್ತಿದ್ದಾರೆ. ಅದು ಎಂತ ಪ್ರಜೆಗಳು? 64 ವೃತ್ತಿಗಳನ್ನ ಮಾಡುವಂತ ನಾನಾ ಜಾತಿಯ ಪ್ರಜೆಗಳು. ಹೀಗಾಗಿ ನಾವು ಕೆಂಪೇಗೌಡರನ್ನ ಸರ್ವ ಜನಾಂಗದ ಶಾಂತಿಯ ದೊರೆ, ಅದನ್ನೇ ಮಹಾಕವಿ ಕುವೆಂಪು ಅವರದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ಅಂತ ಹೇಳಿ ಅದನ್ನ ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆನೆ ಸರ್ವ ಜನಾಂಗದ ಶಾಂತಿಯ ದೊರೆಯಾಗಿ 64 ಜಾತಿಯ ಎಲ್ಲ ಜನರನ್ನ ಕರೆದು ಅವ್ರಿಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಕೋಟೆ ಒಳಗಡೆ ರಕ್ಷಣೆ ಕೊಟ್ಟು ನಿಮ್ಮ ವೃತ್ತಿಗೆ ಅನುಸಾರವಾಗಿ ವಸ್ತುಗಳನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡಿ ಲಾಭ ಗಳಿಸ್ಕೊಂಡು ನೀವು ಸಂತೋಷವಾಗಿರಿ, ನಮ್ಮ ರಾಜ್ಯವೂ ಸಂತೋಷವಾಗಿರುತ್ತೆ, ಎಲ್ಲರೂ ಅಣ್ಣ ತಮ್ಮಂದ್ರ ತರ ಬಾಳಿ, ಅದೊಂದ್ ಕೇರಿ ಅಲ್ಲಿ, ಇದೊಂದ್ ಕೇರಿ ಇಲ್ಲಿ, ಇಲ್ಲೊಂದು ಅಗ್ರಹಾರ ಬೇಡ, ಎಲ್ಲ ಅಕ್ಕಪಕ್ಕ ಇರಿ, ಒಬ್ಬರ ಪಕ್ಕ ಒಬ್ರಿರಿ, ಕಚ್ಚಾಟ ಬೇಡ, ನಾವೆಲ್ಲ ಒಬ್ರೆ, ಮಾನವರೆಲ್ಲರೂ ಒಂದೇನೆ, ಮನುಜ ಕುಲಂ ತಾನೊಂದೇ ಒಲಂ ಅಂತ ಏನು ಮಹಾಕವಿ ಪಂಪ ಹೇಳಿದರೆ ಆ ರೀತಿ ನಾವೆಲ್ಲರೂ ಒಂದೇ, ನೀವು ದೂರದಲ್ಲಿ ಇರಬೇಡಿ, ಎಲ್ಲ ಪಕ್ಕದಲ್ಲಿರಿ ಅಂತ ಹೇಳಿ 64 ವೃತ್ತಿವಂತನೆಲ್ಲ ಕರೆಸಿ ಅವರ ಕುಟುಂಬ ಸಮೇತ ಕರೆಸಿ ಅವ್ರಿಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ರಕ್ಷಣೆಯನ್ನು ಕೊಟ್ಟು ಅವರು ತಯಾರು ಮಾಡಿದಂತ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿ ಅವರೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತವರು ಕೆಂಪೇಗೌಡರು. ಈ ಕಾರಣಕ್ಕೋಸ್ಕರ ಈ ನಮ್ಮ ದೇಶದ ಪ್ರತಿಯೊಂದು ಜಾತಿಯವರು ಕೂಡ ಕೆಂಪೇಗೌಡರಿಂದ ಅಂದ್ರೆ ಫಲಾನುಭವಿಗಳಾಗಿದ್ದಾರೆ. ಪ್ರತಿಯೊಂದು ಜಾತಿಗೂ ಸಹಾಯ ಮಾಡೋದ್ರಿಂದ ಎಲ್ಲಾ ಜಾತಿಯವರು ಸೇರಿ ಕೆಂಪೇಗೌಡರನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಕೆಂಪೇಗೌಡರ ಇತಿಹಾಸವನ್ನು ತಿಳ್ಕೋಬೇಕು. ಆ ಕೆಂಪೇಗೌಡರ ಇತಿಹಾಸವನ್ನು ತಿಳ್ಕೋಬೇಕಂದ್ರೆ ನನ್ನ ಮನವಿ ಏನಂದ್ರೆ ಯಾರು ಅಧ್ಯಯನ ಮಾಡಿರ್ತಾರೋ ಅವರಿಂದ ತಿಳ್ಕೋಬೇಕು. ನಮಗೇನಾದ್ರೂ ಹುಷಾರಿಲ್ಲ, ಹೃದಯದ ತೊಂದರೆ ಇದೆ ಅಂದ್ರೆ ನಾವು ಹೃದಯದ ಹೃದ್ರೋಗ ತಜ್ಞರ ಹತ್ರ ಹೋಗ್ಬೇಕೆ ವಿನ ಕಣ್ಣಿನ ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಟ್ರೀಟ್ಮೆಂಟ್ ಸಿಗಲ್ಲ. ಅದೇ ತರ ಇತಿಹಾಸವನ್ನ ಇತಿಹಾಸಕಾರರಿಂದ ತಿಳ್ಕೋಬೇಕು. ಇಂಥ ನಾಡಪ್ರಭು ಕೆಂಪೇಗೌಡರು 64 ಕೋಟೆಗಳನ್ನ ಕಟ್ಟಿದ್ದಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯಕ್ಕೆ ಅತಿ ಹೆಚ್ಚು GST, ಇಲ್ಲಿ ನಾನು ವಿಶೇಷವಾಗಿ ಆ ಪದವನ್ನು ಬಳಸ್ತೇನೆ, ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಾ ಇತ್ತು. ಬಹುಶಃ ರಂಗನಾಥ್ ಅವ್ರಿಗೂ ಗೊತ್ತಿರುತ್ತೆ, DK ಸುರೇಶ್ ಅವರು MP ಆಗಿದ್ದಾಗ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಎಷ್ಟು ದುಡ್ಡು ಹೋಗ್ತಿದೆ ಅಂತ ಅಂಕಿಅಂಶವನ್ನು ಕೊಟ್ಟು ಇವತ್ತು ಉತ್ತರ ಭಾರತದ 8 ಜಿಲ್ಲೆಗಳನ್ನ ಸಾಕ್ತಾ ಇರೋದು ನಾವು ನೀವು. 8 ಜಿಲ್ಲೆಗಳಿಗೆ ನಮ್ಮ ದುಡ್ಡು ಹಂಚ್ತಾ ಇದ್ದಾರೆ. ಅದರಲ್ಲಿ ಕುಣಿಗಲ್ ಕೆರೆಯ ದುಡ್ಡು ಇದೆ. ಕುಣಿಗಲ್ ಕೆರೆ ಏನ್ ಬೆಳೆ ಬೆಳೀತೀರಾ, ಅದರಿಂದ ಏನ್ ತೆರಿಗೆ ಕಟ್ತೀರಾ, ಅದರಿಂದ ಏನ್ ವ್ಯಾಪಾರ ಆಗುತ್ತೆ, ಕುಣಿಗಲಿಂದ ಏನ್ ಸಂಗ್ರಹ ಆಗುತ್ತೆ, ಅದೆಲ್ಲ ವಿಧಾನಸೌಧಕ್ಕೆ ಹೋಗುತ್ತೆ, ವಿಧಾನಸೌಧದಿಂದ ಪಾರ್ಲಿಮೆಂಟ್ಗೆ ಹೋಗುತ್ತೆ, ಪಾರ್ಲಿಮೆಂಟ್ ಇಂದ ಉತ್ತರ ಪ್ರದೇಶದ ಎಲ್ರಿಗೂ ನಾವು ಕಡಲೆಪುರಿ ಹಂಚ್ತಾ ಇದೀವಿ. ಅಂದ್ರೆ ಕುಣಿಗಲ್ ಜನರ ತೆರಿಗೆ ದುಡ್ಡು ಉತ್ತರ ಪ್ರದೇಶಕ್ಕೂ ಹೋಗ್ತಾ ಇದೆ. ಇದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ, ಕೆಂಪೇಗೌಡರ ಕಾಲದಲ್ಲಿ ಶುರುವಾಗಿದ್ದು. ಎಲ್ಲಾ ಜಾತಿಯವರು ಬನ್ನಿ, ದುಡಿರಿ, ನೀವು ಕರಕುಶಲ ವಸ್ತುಗಳನ್ನ ತಯಾರು ಮಾಡಿ, ಎಲ್ಲಾ ವಸ್ತುಗಳನ್ನು ತಯಾರು ಮಾಡಿ ತೆರಿಗೆ ಸಂಗ್ರಹ ಆಗುತ್ತೆ, ಅದರಿಂದ ಹೆಚ್ಚು ಹಣ ಬರುತ್ತೆ ಅಂತ ಹೇಳಿ ಹೆಚ್ಚು ಹಣವನ್ನು ತಗೊಂಡು ವಿಜಯನಗರ ಸಾಮ್ರಾಜ್ಯ ಕೊಡ್ತಾ ಇದ್ರು. ಹೀಗಾಗಿ ವಿಜಯನಗರ ಸಾಮ್ರಾಜ್ಯ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ಬೇಕಾದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ವಿಜಯನಗರ ಸಾಮ್ರಾಜ್ಯ ಕಂಗೊಳಿಸ್ತಾ ಇತ್ತು. ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಬಳ್ಳದಲ್ಲಿ ಇಟ್ಕೊಂಡು ರಾಶಿ ಇಟ್ಕೊಂಡು ಬಳ್ಳದಲ್ಲಿ ಮಾರಾಟ ಮಾಡ್ತಿದ್ರು. ಅಂತ ಶ್ರೀಮಂತ ಸಂಪದ್ಭರಿತ ರಾಜ್ಯ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣ ಬಹಳ ಪ್ರಮುಖವಾಗಿ ನಾಡಪ್ರಭು ಕೆಂಪೇಗೌಡರು ಮತ್ತು ಅವರ ವಂಶದವರು ಅನ್ನೋದಕ್ಕೆ ಆಧಾರ ಸಿಗುತ್ತೆ. ಹೀಗೆ ನಾಡಪ್ರಭು ಕೆಂಪೇಗೌಡರು 1510ರಲ್ಲಿ ಹುಟ್ಟಿ 1531ರಲ್ಲಿ ಪಟ್ಟಕ್ಕೆ ಬಂದು 1532ರಲ್ಲಿ ಬೆಂಗಳೂರನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ 1538ರಲ್ಲಿ ಬೆಂಗಳೂರನ್ನ ಕಟ್ಟಿ 1565ರ ಯುದ್ಧದಲ್ಲಿಯೂ ಕೂಡ ಭಾಗವಹಿಸಿದ್ರು. 1565ರ ಯುದ್ಧ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೂ ಆ ಪಕ್ಕದ 5 ಜನ ಬಹಮನಿ ಸುಲ್ತಾನರು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕೆಂಪೇಗೌಡರ 2 ತಮ್ಮಂದ್ರು ನಿಧನ ಹೊಂದ್ತಾರೆ, ವೀರ ಸ್ವರ್ಗವನ್ನ ಸೇರ್ತಾರೆ. ಕೆಂಪ ಸೋಮಣ್ಣ ಮತ್ತು ಬಸವಯ್ಯ ಅಂತ ಹೇಳಿ ಆ 2 ಭಾಗವಹಿಸಿ 2 ತಮ್ಮಂದ್ರನ್ನ ಕಳ್ಕೊಂಡ್ಬಿಡ್ತಾರೆ. 1565ರಲ್ಲಿ ಆ ಯುದ್ಧ ಆದ್ಮೇಲೆ ಅವ್ರಿಗೆ ಆಡಳಿತದಲ್ಲಿ ಆಸಕ್ತಿ ಬರೋದಿಲ್ಲ, ಬೇರೆ ಯಾರಿಗೋ ಒಂದಷ್ಟು ಜನರಿಗೆ ಆಡಳಿತ ಮಾಡಿ ಅಂತ ಹೇಳ್ಬಿಟ್ಟು ಶಿವಗಂಗೆಗೆ ಹೋಗಿ ದೀಕ್ಷೆ ತಗೊಳಕ್ ಹೋಗ್ತಾರೆ. ಆಗ ಪ್ರಜೆಗಳೆಲ್ಲ ಹೋಗ್ಬಿಟ್ಟಿಲ್ಲ, ನೀವೇ ಬಂದು ಆಳ್ವಿಕೆ ಮಾಡಬೇಕು ಅಂತ ಮತ್ತೆ ವಾಪಸ್ ಬರ್ತಾರೆ. ಬರಬೇಕಾದ್ರೆ ಶಿವಗಂಗೆ ಗಂಗಾಧರನಿಗೆ ಸುಮಾರು 800 kg ತೂಕದ ಗಂಟೆಯನ್ನ ದಾನ ಮಾಡಿ ಬಂದಿದ್ದಾರೆ. ನೀವೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ನೋಡಿ, ಇವತ್ತು ಅವರು ದಾನ ಮಾಡುವಂತ ಗಂಟೆ ಇದೆ. ಅಲ್ಲಿಂದ ಮರಳಿ ಬಂದ್ಮೇಲೆ 1608ರವರೆಗೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಅಂದ್ರೆ ಕೆಂಪೇಗೌಡರು ತೀರ್ಕೊಂಡಾಗ ಅವರಿಗೆ 98 ವರ್ಷ. ಅವರು ತೀರ್ಕೋಬೇಕಾದ್ರೆ ಯಾವ ರೀತಿ ತೀರ್ಕೊಳ್ತಾರೆ, ಈ ಕುಣಿಗಲ್ಲು ಮಾಗಡಿ ಅವರ ಪ್ರಾಂತ್ಯವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಯುದ್ಧ ಮಾಡಿ ರಣಭೂಮಿಯಲ್ಲಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ. ಕೆಲವರು ಕೇಳ್ತಾರೆ, ಏನ್ ಕೆಂಪೇಗೌಡರಿಗೆ 98 ವರ್ಷ ಅಂತಾರೆ, ಯುದ್ಧ ಮಾಡಕ್ ಸಾಧ್ಯನಾ ಅಂತ. ಬಹುಶಃ ಅವ್ರು ಯಾರು ಕೂಡ ನಮ್ಮ ಸಿದ್ಧಗಂಗಾ ಶ್ರೀಗಳನ್ನ ನೋಡಿಲ್ಲ ಅನ್ಸುತ್ತೆ.
108 ವರ್ಷದ ಸಿದ್ಧಗಂಗಾ ಶ್ರೀಗಳು ಬೆಳಗ್ಗೆ 3 ಗಂಟೆಗೆ ಎದ್ದು ದೊಣ್ಣೆ ಹಿಡ್ಕೊಂಡು ಮಕ್ಕಳನ್ನೆಲ್ಲ ಎಬ್ಬಿಸ್ಬಿಟ್ಟು ತಣ್ಣೀರು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಪಾಠ ಓದಿ ಅಂತಿದ್ರು. ಅಂದ್ರೆ ನಮ್ಮ ಕಣ್ಣೆದುರುಗಡೆ ಒಬ್ಬ ನಡೆದಾಡುವ ದೈವ 108 ವರ್ಷದ ಒಬ್ಬ ಮಹಾಪುರುಷ ಸ್ವಾಮೀಜಿ ಅಷ್ಟು ಆರೋಗ್ಯವಂತರಾಗಿದ್ರು ಅಂದ್ರೆ 500 ವರ್ಷಗಳ ಹಿಂದಿನ ನಾಡಪ್ರಭು ಕೆಂಪೇಗೌಡರು ಗಟ್ಬಿಟ್ಟಾಗಿರಲ್ವಾ. ಒಂದು ಎರಡನೇದಾಗಿ ಆ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಈ ಸಿನಿಮಾಗಳಲ್ಲಿ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತಾರಲ್ಲ ಆ ರೀತಿ ಅಲ್ಲ, ಯುದ್ಧ ಭೂಮಿನಲ್ಲಿ ಅವ್ರು ಇರೋರು. ಈಗ ನೋಡಿ ಇಲ್ಲೆಲ್ಲ ವ್ಯವಸ್ಥೆ ಬಹಳ ಚೆನ್ನಾಗಾಗ್ತಿದೆ. ಮೂಲ ಕಾರಣಕರ್ತರು ಯಾರು? ಡಾಕ್ಟರ್ ರಂಗನಾಥ್. ಅಕಸ್ಮಾತ್ ರಂಗನಾಥ್ ಅವರು ಇಲ್ಲಪ್ಪ ನಾನು ಬರಲ್ಲ ನೀವು ಮಾಡಿ ಅಂದಿದ್ರೆ ಬಹುಶಃ ನನಗನ್ಸುತ್ತೆ ಈ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಅಂದ್ರೆ ಒಬ್ಬ ನಾಯಕ, ಒಬ್ಬನ ನೇತೃತ್ವ, ನಮ್ಗೊಬ್ರು ನಾಯಕರಿದ್ದಾರಪ್ಪ ಅನ್ನೋ ಭಯ ಇದ್ರೆ ಎಲ್ಲ ಕೆಲಸನೂ ವ್ಯವಸ್ಥಿತವಾಗುತ್ತೆ. ಯಾರು ಇಲ್ಲ ಅಂದ್ರೆ ಅವ್ರು ಆಡಿದ್ದೇ ಆಟ ಆಗ್ಬಿಡುತ್ತೆ. ಹೀಗಾಗಿ ಯುದ್ಧ ಭೂಮಿನಲ್ಲಿ ಕೆಂಪೇಗೌಡರು ಕತ್ತಿ ಹಿಡ್ಕೊಂಡೇನು ಹೋರಾಟ ಮಾಡ್ತಿರ್ಲಿಲ್ಲ. ರಣಭೂಮಿಯಲ್ಲಿ ತೋರಿಸೋರ ಮುಖನ ನಾನಿದ್ದೀನಿ ಹೋರಾಡಿ ಅಂತೇಳಿ. ಹೀಗಾಗಿ ಆ ಸೈನಿಕರಿಗೆ ಹುಮ್ಮಸ್ ಬರೋದು. ಹೀಗಾಗಿ 1608ರಲ್ಲಿ ಅವರು ಮಾಗಡಿಯ ಕೆಂಪಾಪುರದಲ್ಲಿ ನಿಧನ ಹೊಂದಿದ್ರು. ಅದು ಶಾಸನ ಹೇಳುತ್ತೆ. ಕುಣಿಗಲಿಂದ ಬಂದು ಜಗಳವನ್ನು ಮಾಡಿ, ಜಗಳ ಅಂದ್ರೆ ಏನು? ಅತ್ತೆ ಸೊಸೆ ಜಗಳ ಅಲ್ಲ, ಅಕ್ಕಪಕ್ಕದ ಹೆಂಗಸರ ಜಗಳ ಅಲ್ಲ. ಕೆಲವರು ಜಗಳ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ, ನಾವು ಮಾತುಕತೆಯಲ್ಲಿ ಆಡ್ತೀವಲ್ಲ ಅದಲ್ಲ. ಕಾವ್ಯಗಳಲ್ಲಿ ಯುದ್ಧವನ್ನ ಜಗಳ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ನಿಮ್ಗೆ ಅದರ ಆಧಾರ ಬೇಕು ಅಂದ್ರೆ ಶಂಕರ್ನಾಗ್ ಅಭಿನಯಿಸಿರುವಂತಹ ಒಂದಾನೊಂದು ಕಾಲದಲ್ಲಿ ಅನ್ನೋ ಪಿಕ್ಚರು ನೀವೆಲ್ಲ ಯೂಟ್ಯೂಬ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದ್ರಲ್ಲಿ ಯುದ್ಧ ಅನ್ನೋದನ್ನ ಯುದ್ಧ ಅಂತ ಕರೆದಿಲ್ಲ, ಜಗಳಕ್ಕೆ ಹೋಗೋಣ, ಜಗಳಕ್ಕೆ ಅಂದ್ರೆ ಆ ಕಾಲದಲ್ಲಿ ಯುದ್ಧವನ್ನ ಜಗಳ ಅಂತ ಕರಿತಿದ್ರು. ಇವರು ನಾಡಪ್ರಭು ಕೆಂಪೇಗೌಡರು ಕುಣಿಗಲಲ್ಲಿದ್ರು ಆವಾಗ ತಮ್ಮ ಕೊನೆಯ ದಿನಗಳಲ್ಲಿ. ಯಾಕೆ ಕುಣಿಗಲಲ್ಲಿದ್ರು ಅಂದ್ರೆ ಕುಣಿಗಲ್ಲು ಆರೋಗ್ಯದ ಕೇಂದ್ರ, ಕುಣಿಗಲ್ಲು ಶಾಂತಿಯ ಕೇಂದ್ರ, ಕುಣಿಗಲ್ಲು ನೆಮ್ಮದಿಯ ಕೇಂದ್ರ. ಕುಣಿಗಲ್ನಲ್ಲಿ ಸಿಗುವಷ್ಟು ನೆಮ್ಮದಿ ಬಹುಶಃ ಇನ್ನೆಲ್ಲೂ ಸಿಗಲ್ಲ ಅನ್ನೋದು ಶ್ರೀ ಪುರುಷನಿಂದ ಕೆಂಪೇಗೌಡರವರೆಗೆ ಶಾಸನಗಳಲ್ಲಿ ನಿರೂಪಿತ ಆಗಿದೆ. ಅದನ್ನ ನಾವು ಪ್ರಚಾರ ಮಾಡಲ್ಲ. ಇನ್ನೇನೇನೋ ಕುಣಿಗಲ್ ಕೂದ್ರೆ ಅಂತೆ ಮತ್ತೊಂದಂತೆ ಏನೇನೋ ಹೇಳ್ಕೊಂಡು ಹೋಗ್ತೀವಿ. ಸತ್ಯ ಏನಿದೆ ಅದನ್ನ ಜನರಿಗೆ ಹೇಳ್ಬೇಕು. ಈ ನೀರನ್ನ ಕುಡಿದ್ರೆ ಚರ್ಮ ರೋಗಗಳು, ಕರಳು ಬೇನೆಗಳು ವಾಸಿಯಾಗುತ್ತೆ ಅಂತ ವೈಜ್ಞಾನಿಕವಾಗಿ ನಿರೂಪಿತ ಆಗಿದೆ. ಜನಪದ ಗೀತೆಗಳಲ್ಲಿ ಕುಣಿಗಲ್ ಕೆರೆಯನ್ನು ವೈಭವೀಕರಿಸಿದ್ದಾರೆ. ಈ ಎಲ್ಲ ಸತ್ಯಗಳನ್ನು ಹೇಳಬೇಕು. ಹೀಗಾಗಿ ನಾಡಪ್ರಭು ಕೆಂಪೇಗೌಡರು ತಮ್ಮ ಇಡೀ ವಯಸ್ಸಿನಲ್ಲಿ ಇಲ್ಲಿ ಬಂದು ವಾಸ ಇದ್ರು. ಆಗ ಅವ್ರಿಗೊಂದು ಸಂದೇಶ ಬರುತ್ತೆ, ಶತ್ರುಗಳು ಯಾರೋ ಮಾಗಡಿ ಹತ್ರ ಮುತ್ತಿಗೆ ಹಾಕಿದ್ದಾರೆ ಅಂತ. 98ನೇ ವಯಸ್ಸಿನಲ್ಲೂ ಕೂಡ ಇಲ್ಲಿಂದ ಹೋಗಿ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಬಹುಶಃ ಯಾರೋ ಒಂದು ಕತ್ತಿನೋ ಏನೋ ಒಂದು ಏಟ್ ಬಿದ್ದಿರುತ್ತೆ ಅಥವಾ ಸುಸ್ತಾಗಿರುತ್ತೆ, ಅಲ್ಲಿ ಕುಸಿದು ಬಿದ್ದಿರ್ತಾರೆ. ಹೀಗಾಗಿ ಯುದ್ಧ ಭೂಮಿನಲ್ಲಿ ಪ್ರಾಣವನ್ನ ಕೊಟ್ಟಂತ 3ನೇ ವ್ಯಕ್ತಿ, ರಣಭೂಮಿಯಲ್ಲಿ ಪ್ರಾಣವನ್ನ ಕೊಟ್ಟಂತ ಮೊದಲನೇ ವ್ಯಕ್ತಿ ನನ್ನ ಸಂಶೋಧನೆ ಪ್ರಕಾರ 1342 ಮುಮ್ಮಡಿ ವೀರಬಲ್ಲಾಳ, ಹೊಯ್ಸಳರ ದೊರೆ. ಉತ್ತರದ ದೆಹಲಿ ಸುಲ್ತಾನರ ವಿರುದ್ಧ ಯುದ್ಧ ಮಾಡುವಾಗ ಮದುರೈನಲ್ಲಿ ರಣಭೂಮಿಯಲ್ಲಿ ಪ್ರಾಣವನ್ನ ಬಿಡ್ತಾರೆ ಮುಮ್ಮಡಿ ವೀರಬಲ್ಲಾಳ 1342. ಅವನನ್ನ ಬಿಟ್ಟರೆ ನೆಕ್ಸ್ಟ್ ದಾಖಲಾಗಿರೋದು ಹಳೆಯ ರಾಮರಾಯ ವಿಜಯನಗರ ಸಾಮ್ರಾಜ್ಯ 1565 ವಿಜಯನಗರದಲ್ಲಿ ಯುದ್ಧ, ರಕ್ಕಸ ತಂಗಡಿಯಲ್ಲಿ ಯುದ್ಧ ಮಾಡ್ಬೇಕಾದ್ರೆ ರಣಭೂಮಿಯಲ್ಲಿ ಪ್ರಾಣವನ್ನ ಕೊಡ್ತಾನೆ. ಅದನ್ನ ಬಿಟ್ರೆ 3ನೇ ಶಾಸನ ನನಗೆ ತಿಳಿದ ಮಟ್ಟಿಗೆ, ಇನ್ನೂ ಇರ್ಬೋದೇನೋ, ನನಗೆ ತಿಳಿದ ಮಟ್ಟಿಗೆ 3ನೇ ಶಾಸನ 1608ರ ಕುಣಿಗಲ್ನಲ್ಲಿ ವಾಸ ಮಾಡ್ತಿದ್ದಂತ ನಾಡಪ್ರಭು ಕೆಂಪೇಗೌಡರು ಮಾಗಡಿಯಲ್ಲಿ ಹೋಗಿ ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ 3 ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದಿಂದ ನಾವೆಲ್ಲ ಇವತ್ತು ಈ ಸಂತೋಷದಿಂದ ನೆಮ್ಮದಿಯಾಗಿದ್ದೀವಿ. ಆ 3 ಜನ ಬೇರೆ ಬೇರೆ ಜಾತಿಗೆ ಸೇರಿದವರು. ವೀರಬಲ್ಲಾಳ ಯಾವ ಜಾತಿ ಗೊತ್ತಿಲ್ಲ, ಹಳೆಯ ರಾಮರಾಯ ತೆಲುಗು ಜಾತಿ ಅಂತ ಹೇಳ್ತಾರೆ. ನಾಡಪ್ರಭು ಕೆಂಪೇಗೌಡರು ನಮ್ಮ ನಿಮ್ಮ ನಡುವೆ ಬದುಕಿದ್ದಂತ ನಮ್ಮ ಅಣ್ಣನೋ ತಾತನೋ ಮುತ್ತಾತನೋ ಆಗಿರ್ತಾರೆ. ಹೀಗಾಗಿ ಇಂಥ ವೈಭವ ನಾಡಪ್ರಭು ಕೆಂಪೇಗೌಡರು ವಂಶಕ್ಕಿದೆ. ಅವರಾದ್ಮೇಲೆ ಇಮ್ಮಡಿ ಕೆಂಪೇಗೌಡರು ಆಳ್ವಿಕೆಯನ್ನು ಮಾಡ್ತಾರೆ. ಇಮ್ಮಡಿ ಕೆಂಪೇಗೌಡರಿಗೆ 2 ಮಕ್ಕಳು. ಬಹಳ ಮುಖ್ಯವಾಗಿ ಕುಣಿಗಲ್ನವರು ಇದನ್ನ ತಿಳ್ಕೋಬೇಕು. ಇಮ್ಮಡಿ ಕೆಂಪೇಗೌಡರಿಗೆ 2 ಗಂಡು ಮಕ್ಕಳು. ಒಬ್ಬನ್ನ ಹಿರಿಯ ಇಮ್ಮಡಿ ಕೆಂಪೇಗೌಡ ಅಂತಾರೆ, ಇನ್ನೊಬ್ಬ ಮುಮ್ಮಡಿ ಕೆಂಪೇಗೌಡ. ಆ ಹಿರಿಯ ಇಮ್ಮಡಿ ಕೆಂಪೇಗೌಡರಿಗೆ 2 ಹೆಂಡತಿಗಳು. ಮೊದಲನೇ ಹೆಂಡತಿ ಶೃಂಗಾರಮ್ಮ ಅಂತ, ಕುಣಿಗಲ್ ಪಕ್ಕದಲ್ಲೇ ಶೃಂಗಾರ ಸಾಗರ, ಪತ್ತಿಗೆ ಪಕ್ಕದಲ್ಲಿ ಒಂದು ಕೆರೆ ಇದೆಯಲ್ಲ ಶೃಂಗಾರ ಸಾಗರ ಅಂತ ಹೇಳಿ. ಆಕೆ ನಾಟ್ಯದ ರಾಣಿ. ಬಹುಶಃ ಹೊಯ್ಸಳರ ಶಾಂತಳೆ ಬಿಟ್ರೆ ಅತ್ಯಂತ ಸುಂದರವಾದಂತ ಹೆಣ್ಣು ಮಗಳು ಯಾರು ಅಂತ ಹೇಳಿದ್ರೆ ಶೃಂಗಾರಮ್ಮ. ಅವಳು ಕೂಡ ಕುಣಿಗಲ್ ತಾಲೂಕಿನವಳು, ನೀವೆಲ್ಲ ಹೆಮ್ಮೆ ಪಡಬೇಕು. ಆಕೆ ನಾಟ್ಯ ರಾಣಿ, ನಾಟ್ಯ ಪ್ರವೀಣೆ, ನಾಟಕ ಶಾಲೆಯನ್ನು ನಡೆಸ್ತಾ ಇರ್ತಾಳೆ. ಅವಳನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಹಿರಿಯ ಇಮ್ಮಡಿ ಕೆಂಪೇಗೌಡರು. ಅವಳು ಕೂಡ ಒಂದು ಕೆರೆ ಕಟ್ಟಿಸಿ ಒಂದು ಅಗ್ರಹಾರ ಕಟ್ಟಿಸ್ತಾಳೆ. ಆ ಹಿರಿಯ ಇಮ್ಮಡಿ ಕೆಂಪೇಗೌಡರ ಪಟ್ಟದ ರಾಣಿನೇ ಕುಣಿಗಲ್ ವೆಂಕಟಕೃಷ್ಣಾಜಮ್ಮ. ಆ ವೆಂಕಟಕೃಷ್ಣಾಜಮ್ಮನೇ ಈ ಕೆರೆ ಕಟ್ಟಿಸೋದು, ಈ ಅಗ್ರಹಾರ ಕಟ್ಟಿಸೋದು. ಇದು ಹಿರಿಯ ಇಮ್ಮಡಿ ಕೆಂಪೇಗೌಡರು. ಇನ್ನು ಮುಮ್ಮಡಿ ಕೆಂಪೇಗೌಡರು, ಅವ್ರ ಕಾಲಕ್ಕೆ ಮರಾಠಿಯವರು
ದಾಳಿ ಮಾಡ್ಬಿಡ್ತಾರೆ ಅಂತೇಳಿ ಬೆಂಗಳೂರನ್ನ ಬಿಟ್ಟು ಮಾಗಡಿಗೆ ಬಂದು ವಾಸ ಮಾಡ್ತಾರೆ. ಅಲ್ಲಿಂದ ಕೆಂಪೇಗೌಡರನ್ನ ನಾಡಪ್ರಭುಗಳನ್ನ ಮಾಗಡಿ ದೊರೆಗಳು ಅಂತಾರೆ. ಆವಾಗ ಉತ್ತರಿ ದುರ್ಗ, ಸಾವನ್ ದುರ್ಗ, 7 ದುರ್ಗಗಳು ಅಂತ ನಾವು ಕರಿತೀವಿ, 9 ದುರ್ಗ ಅಂತ ಕೆಲವರು ಹೇಳ್ತಾರೆ. ಅವೆಲ್ಲ ಡೆವಲಪ್ ಆಗಿದ್ದಾವೆ. ಅದಾದ್ಮೇಲೆ ಮುಮ್ಮಡಿ ಕೆಂಪೇಗೌಡರಿಗೆ ಒಬ್ಬ ಮಗ ದೊಡ್ಡ ವೀರಪ್ಪ ಗೌಡ ಅಂತಾರೆ. ಆ ದೊಡ್ಡ ವೀರಪ್ಪ ಗೌಡನಿಗೆ 2 ಗಂಡು ಮಕ್ಕಳು, ಒಬ್ಬ ಇಮ್ಮಡಿ ಕೆಂಪ ವೀರಪ್ಪ ಗೌಡ, ಇನ್ನೊಬ್ಬ ಮುಮ್ಮಡಿ ಕೆಂಪ ವೀರಪ್ಪ ಗೌಡ ಅಂತ. ಮುಮ್ಮಡಿ ಕೆಂಪ ವೀರಪ್ಪ ಗೌಡರ ಒಂದು ಘಟನೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ, ಯಾಕೆಂದ್ರೆ ಶಾಸಕರು ಕೂಡ ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ. ಏನಕ್ಕೆ ಮುಮ್ಮಡಿ ಕೆಂಪ ವೀರಪ್ಪ ಗೌಡರ ಕಥೆಯನ್ನ ನಾವು ನೀವು ತಿಳ್ಕೋಬೇಕು ಅಂದ್ರೆ, ಇವತ್ತು ನಾವು ತಪ್ಪು ಮಾಡಿದ್ರೆ ನಾಳೆ ಅದು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಶಾಪ ತಟ್ಟುತ್ತೆ ಅನ್ನೋದಕ್ಕೆ ಈ ಘಟನೆ ತಿಳ್ಕೋಬೇಕು. ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಅವ್ರ ಪಾಡ್ಗವರು ನೆಮ್ಮದಿಯಾಗಿ ಕುಣಿಗಲ್ ಜನರ ತರ, ಕುಣಿಗಲ್ ಜನ ಯಾರ ಜೊತೆ ಜಗಳ ಮಾಡೋದನ್ನ ನೋಡಿಲ್ಲ. ಅವ್ರಾಯ್ತು, ಅವ್ರ ರಾಜ್ಯ ಆಯ್ತು ಇರ್ತಾರೆ. ಈ ಮುಮ್ಮಡಿ ಕೆಂಪ ವೀರಪ್ಪ ಗೌಡರನ್ನ ಮೈಸೂರಿನ ದೊರೆ ಕೃಷ್ಣರಾಜ ಒಡೆಯ ಅಂತ ಅನ್ಯಾಯವಾಗಿ ಇವರನ್ನ ಮೋಸದಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಕೋಟೆನಲ್ಲಿ ಬಂಧಿಸಿ ವಿಷದ ಅನ್ನ ಕೊಟ್ಟು ಸಾಯಿಸ್ತಾರೆ. ಎಲ್ಲ ದಾಖಲೆಯಲ್ಲಿ ಇರೋದನ್ನ ನಾನು ಹೇಳ್ತಾ ಇರೋದು. ಕಾಗಕ್ಕ ಗೋಬಕ್ಕನ ಕತೆ ಅಲ್ಲ. ನಾಳೆ ಯಾರಾದ್ರೂ ಇದನ್ನ ಕೇಳೋದಾದ್ರೆ ಕೇಸ್ ಹಾಕೋದಾದ್ರೆ ಹಾಕಿ. ಮೈಸೂರಿನ ಕೃಷ್ಣರಾಜ ಒಡೆಯ 1728ರಲ್ಲಿ ಯಲಹಂಕ ಸಾಮ್ರಾಟರ ಕೊನೆಯ ದೊರೆಯಾದಂತ ಮುಮ್ಮಡಿ ಕೆಂಪ ವೀರಪ್ಪ ಗೌಡರನ್ನ ಮೋಸದಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಕೋಟೆನಲ್ಲಿ ಇಟ್ಟು ಅನ್ನಕ್ಕೆ ವಿಷವನ್ನ ಬೆರೆಸಿ ಕೊಂದು ಬಿಡ್ತಾರೆ. ಯಾವಾಗ? 1728ರಲ್ಲಿ. ದೋಸೆ ಮಚ್ಚ ಹಾಕಿದ್ರೆ ಈ ಕಡೆ ಬೆಂದಿದ್ದ ಆ ಕಡೆ ಸೀದೋಗುತ್ತಲ್ಲ, ಹಾಗೆ 1728ರಲ್ಲಿ ಇವರೊಬ್ಬ ರಾಜನ ಮೋಸದಿಂದ ಕೊಂದ್ರಲ್ಲ. 1750ರಲ್ಲಿ ಅವರ ವಂಶದವನಿಗೆ 5ರಲ್ಲಿ ಮತ್ತೆ ತೆಗೆದು ಜೈಲಿನಲ್ಲಿಟ್ಟು ಇಡೀ ಅನ್ನ ಕೊಡ್ತಾರೆ. ಅಂದ್ರೆ ಇನ್ನೊಂದು ರಾಜ್ಯವನ್ನ ಕಬಳಿಸೋದಕ್ಕೆ ಮೈಸೂರು ರಾಜರು ಪ್ರಯತ್ನ ಪಟ್ಟರು. ಒಂದು 20 ವರ್ಷ ಆಗ್ತಿದ್ದಾಗೆ ಅವ್ರ ರಾಜ್ಯವನ್ನ ಇನ್ನೊಬ್ಬ ಕಬಳಿಸ್ಬಿಟ್ಟ. ನೀತಿ ಏನ್ ಹೇಳುತ್ತೆ ಅಂದ್ರೆ, ಇನ್ನೊಬ್ಬರ ಆಸ್ತಿಯನ್ನ ಲಪ್ಟಾಯಿಸೋದಕ್ಕೆ ನಾವು ಹೋಗ್ಬಾರ್ದು, ಇನ್ನೊಬ್ಬರ ದುಡ್ಡನ್ನ ಲಪ್ಟಾಯಿಸೋದಕ್ಕೆ ಹೋಗ್ಬಾರ್ದು. ವಿದ್ಯಾರ್ಥಿಗಳಿಗೆ ನೀತಿ ಏನಂದ್ರೆ, ಇನ್ನೊಬ್ರು ಆನ್ಸರ್ ಶೀಟ್ ಅಲ್ಲಿ ಬರ್ದಿರ್ತಾರಲ್ಲ ಅದನ್ನ ಕಾಪಿ ಮಾಡಕ್ ಹೋಗ್ಬಾರ್ದು. ಇವೆಲ್ಲವೂ ಈ ಕೆಂಪೇಗೌಡರ ಕಥೆನಲ್ಲಿ ಅಡಕವಾಗಿದೆ. ಹೀಗಾಗಿ ಮುಮ್ಮಡಿ ಕೆಂಪ ವೀರಪ್ಪ ಗೌಡರು ಕೊನೆಯ ದಿನಗಳಲ್ಲಿ ವಿಷದ ಅನ್ನ ಸೇವಿಸುವಾಗ ಖಂಡಿತವಾಗಿಯೂ ಶಾಪ ಹಾಕಿರ್ತಾರೆ. ನನ್ನ ಈ ಪರಿಸ್ಥಿತಿಗೆ, ಯಾಕೆಂದ್ರೆ ಇದು ಕೊನೆಯ ಪತ್ರದಲ್ಲಿ ಉಲ್ಲೇಖ ಇದೆ, ನನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಆಗಿರ್ತಾರೆ ಅವ್ರ ವಂಶ ನಾಶ ಆಗಲಿ ಅಂತ. ನಾವೆಲ್ಲ ಅದೇ ತರ ಮಾಡೋದು. ನಮ್ಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ತೀವಿ? ಕೇಸ್ ಹಾಕ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ಅಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಬೆಟ್ಟದ ರಂಗಂಗೋ ಯಾರಿಗೋ ಒಂದು ಧೂಪ ಹಾಕ್ಬಿಟ್ಟು ನಾನ್ ನಿಜವಾಗಿ ಒಳ್ಳೆಯವನಾಗಿದ್ರೆ ಆ ಅನ್ಯಾಯ ಮಾಡೋರ ವಂಶ ಹಾಳಾಗ್ಲಿ ಅಂತ ಹೇಳ್ಬಿಡ್ತೀವಿ ಅಷ್ಟೇನೇನೆ. ಮುಮ್ಮಡಿ ಕೆಂಪ ವೀರಪ್ಪ ಗೌಡರ ಶಾಪ ತಟ್ಟು ಮೈಸೂರು ರಾಜರು ಅಧಿಕಾರವನ್ನ ಕಳ್ಕೊಂಡ್ರು ಅಷ್ಟೇನೇನೆ. ಇಷ್ಟು ಹೇಳಿ ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ಕೆಂಪೇಗೌಡರ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಕುಣಿಗಲ್ಲು ಮತ್ತು ತುಮಕೂರಿನ ಜನ ಯಾಕೋ ಜಾಸ್ತಿ ತುಮಕೂರಿನವರು ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ. ಇದು ಹೆಚ್ಚು ಪ್ರಚಾರ ಆದಷ್ಟು ತುಮಕೂರಿನ ಹೆಣ್ಣುಮಕ್ಕಳು ಒಳ್ಳೆಯವರು ಅನ್ನೋ ಸಂದೇಶ ಹೋಗುತ್ತೆ. ಹೀಗಾಗಿ ತುಮಕೂರು ನಗರದಲ್ಲಿ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮನ ಒಂದು ವೃತ್ತವನ್ನು ಮಾಡಬೇಕು. ಕುಣಿಗಲ್ನಲ್ಲಿ ಒಂದು ಪ್ರಮುಖವಾದಂತಹ ವೃತ್ತಕ್ಕೆ ನಮ್ಮ ಊರಿನ ಹೆಣ್ಣುಮಗಳು ಬೆಂಗಳೂರಿನ ಮಹಾರಾಣಿ ಆಗ್ತಾಳೆ. ಅವಳು 1599 ಎಪಿಗ್ರಫಿಯ 24ರ ಪ್ರಕಾರ, ಕುಣಿಗಲ್ಲಿನ ಶಾಸನದ ಪ್ರಕಾರ ಬೆಂಗಳೂರಿಗೆ 1 ವರ್ಷ ಮಹಾರಾಣಿಯಾಗಿರ್ತಾಳೆ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮ. ಬೆಂಗಳೂರಿನ ಮಹಾರಾಣಿ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮ ಅಂತ ಒಂದು ವೃತ್ತವನ್ನು ಮಾಡಿ ಅವಳದೊಂದು ಪ್ರತಿಮೆ ಇಡಿ, ರೈಲ್ವೆ ಸ್ಟೇಷನ್ ಆಕೆ ಹೆಸರಿಡಿ. ಕಿತ್ತೂರಿನಲ್ಲಿರೋ ಕಿತ್ತೂರಾಣಿ ಚೆನ್ನಮ್ಮನಿಗೆ ಎಲ್ಲಾ ರೀತಿಯ ಸೇವೆಯನ್ನ, ಎಲ್ಲಾ ರೀತಿಯ ಹೆಸರನ್ನ ನೆನೆಸ್ಕೊಂತಾರೆ. ಕುಣಿಗಲ್ಲಿನ ವೆಂಕಟ ಕೃಷ್ಣಾಜಮ್ಮ ನಾವು ನೀವೇ ಯಾಕೆ ನೆನೆಸ್ಕೋಬಾರ್ದು? ಆ ಕೆಲಸಗಳನ್ನೆಲ್ಲ ನಮ್ಮ ತಾಲೂಕು ಆಡಳಿತ ಮಂಡಳಿ ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ಮಾಡುವ ಮೂಲಕ 2 ಕಾರ್ಯ ಅಂತೂ ನೀವು ಮಾಡಲೇಬೇಕು. ದಯವಿಟ್ಟು ಮನವಿ ಇದು. ಒಂದು ವೇಳೆ ನಿಮ್ಮಲ್ಲಿ ಆಗ್ಲಿಲ್ಲ ಅಂದ್ರೆ ಹೇಳಿ, ಕುಣಿಗಲ್ಲಿಂದ ಬೆಂಗಳೂರಿಗೆ ಬಂದು ಅನಿವಾಸಿ ಕುಣಿಗಲ್ ನಿವಾಸಿಗಳು ಅಂತ ತುಂಬಾ ಜನ ಇದ್ದಾರೆ, ಬಹಳ ಆಸಕ್ತಿ ಇದೆ. ನಿಮಗೆ ಅವಕಾಶ, ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಆಗಲಿಲ್ಲ ನಾವು ನಿಮ್ ಜೊತೆ ಸೇರ್ಕೊಳ್ತೀವಿ, ಎಲ್ಲರೂ ಸೇರ್ ಮಾಡೋಣ. 108 ಅಡಿಗಳ ಎತ್ತರದ ಶ್ರೀ ಪುರುಷನ ಒಂದು ವಿಗ್ರಹವನ್ನು ಅಲ್ಲಿ ಇಡೋದಕ್ಕೆ ಅವಕಾಶ ಇದೆ. 108 ಸ್ವಾಮೀಜಿಗಳೆಲ್ಲ ಹೇಳೋದು 108. ಅವ್ರ ಸಾವಾಸ ವರ್ಷ ಆಗ್ಬಿಟ್ಟಿದೆ. ನಾನು ನಮ್ಮ ಚೈತನ್ಯ ಸ್ವಾಮಿಗಳೆಲ್ಲ ಒಟ್ಟಿಗೆ ಕನ್ನಡ ಪರ ಹೋರಾಟ ಮಾಡಿದವರು. ನಾನೆಲ್ಲೂ ಕನ್ನಡ ಪರ ಹೋರಾಟ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಈ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಆ ಬೆಲೆ ಇಲ್ಲ. ನಮ್ದೇನಿದ್ರು ಸಂಶೋಧನೆ ಕಡೆ ಹೋದವರು. ಹೀಗಾಗಿ ಸ್ವಾಮೀಜಿಗಳು ನೋಡಿದ್ರೆ 108 ಜ್ಞಾಪಕ ಬರುತ್ತೆ. ಇತಿಹಾಸ ನೋಡಿದ್ರೆ 1300 ವರ್ಷ, 1300 ಅಡಿ ಎತ್ತರದ ವಿಗ್ರಹ ಮಾಡ್ಸಕ್ಕಾಗಲ್ಲ. ಆದ್ರೆ 130 ಅಡಿ ವಿಗ್ರಹವನ್ನ ಮಾಡಿಸ್ಬೋದು. ಅದೊಂದು ಮಾಡಿ ಕುಣಿಗಲ್ ವೆಂಕಟ ಕೃಷ್ಣಾಜಮ್ಮಂದು ಒಂದು ವಿಗ್ರಹ ಬರಲೇಬೇಕು ನಮ್ಮ ಕುಣಿಗಲ್ನಲ್ಲಿ. ಯಾಕೆಂದ್ರೆ ನಾನು ಬೆಂಗಳೂರಿನ ಎಲ್ಲ ಮಹಿಳೆಯರಿಗೆ ಅತ್ತೆದರಿಗೆ ಹೇಳ್ತೀನಿ, ಮೊದಲು ನಿಮ್ ಸೊಸೆಯನ್ನು ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ಅಂತ.
ಯಾರು ಮಾಡ್ಲಿಲ್ಲ ಅಂದ್ರೆ ಅತೇದಿರು ಮಾಡ್ತಾರೆ. ಯಾಕೆಂದ್ರೆ ನನ್ನ ಸೊಸೆ ನನಗೆ ಆಯುಷ್ಯ ಹೆಚ್ಚಾಗ್ಲಿ ಅಂತ ಪೂಜೆ ಮಾಡ್ಲಿ ಅನ್ನೋ ಸ್ವಾರ್ಥಕ್ಕೋಸ್ಕರ ಅವಳು ಹೇಳೇ ಇರ್ತಾಳೆ. ಇನ್ ಮುಂದೆ ಅವರೆಲ್ಲ ಬರ್ತಾರೆ. ಹೀಗಾಗಿ ಬಂದವರಿಗೆ ಇಲ್ಲೊಂದು ಜಾಗ ಬೇಕು. ಆಮೇಲೆ ಆ ಶಾಸನ ಎಲ್ಲೋ ಇದೆ, ಹುಡ್ಕೋದು ಬಹಳ ಕಷ್ಟ ಆಗುತ್ತೆ. ಕೆರೆ ಏರಿ ಮೇಲೆ ಜಾಗ ತುಂಬಾನೇ ಇದಾವೆ. ಅಲ್ಲಿ ಒಂದು ಶಾಸನವನ್ನು ಇಟ್ಟು ಒಂದು ಮಂಟಪವನ್ನು ಕಟ್ಟುವ ಮೂಲಕ ಮಾಡಿ ನಾವೆಲ್ಲರೂ ಬಂದು ಅದನ್ನು ನೋಡಿ ಸಂತೋಷ ಪಡ್ತೀವಿ ಅಂತ ಹೇಳ್ತಾ ಬಹಳ ಸಂತೋಷ ಆಯಿತು. ಒಳ್ಳೆಯ ಮೆರವಣಿಗೆ, ಎತ್ತಿರುಗಳನ್ನ ಅದೆಲ್ಲ ನಮ್ಮ ಅಸ್ಮಿತೆ. ನಿನ್ನೆ ನಾವು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೇ ಮೊದಲನೇ ಸಾರಿ ವಿಧಾನಸೌಧಕ್ಕೆ 12 ಎತ್ತಿನ ಬಂಡಿಗಳಲ್ಲಿ ಹೋಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ. ಇದುವರೆಗೂ ವಿಧಾನಸೌಧಕ್ಕೆ ರೈತರ ಮಕ್ಕಳು ಹೋಗೋದಕ್ಕೆ ಅವಕಾಶನೇ ಇರಲಿಲ್ಲ. ಹಿಂದೆ ಎಲ್ಲ ಪಾಪ ರೈತರು ದಾಳಿ ಮಾಡಿದಾಗ ಗೋಲಿಬಾರ್ ಮಾಡಿ ಹಿಂದಿನ ಸರ್ಕಾರಗಳು ಸಾಕಷ್ಟು ಜನ ಕೊಂದಿದ್ರು. ಆದ್ರೆ ನಿನ್ನೆ DK ಶಿವಕುಮಾರ್ ಅವರು ಅದೆಷ್ಟು ಜನ ಬರ್ತೀರಾ ಬನ್ನಿ, ನಿಮ್ಮನ್ನೆಲ್ಲ ನಾನು ಸ್ವಾಗತಿಸ್ತೀನಿ ಅಂತೇಳಿ ನಮಗೆಲ್ಲ ರಕ್ಷಣೆ ಕೊಟ್ಟು 12 ಎತ್ತಿನ ಬಂಡಿಗಳ ಜೊತೆ ಸಾವಿರಾರು ಜನ ಕೆಂಪೇಗೌಡರ ಅಭಿಮಾನಿಗಳು, ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಬೆಂಗಳೂರು ಬಂಡಿ ದೇವರ ಉತ್ಸವ ಅಂತೇಳಿ ಮಾಡಿಕೊಂಡು 12 ಎತ್ತಿನ ಬಂಡಿಗಳನ್ನ ತಗೊಂಡೋಗಿ ಕೆಂಪೇಗೌಡರಿಗೆ ಆರತಿಯನ್ನು ಎತ್ತಿದ್ವಿ. ಈ ಆರತಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಗಂಗಾ ಆರತಿ ಅಂತೇಳಿ ಕೇಂದ್ರ ಸರ್ಕಾರದವರು ಮಾಡ್ತಾರೆ, ಬಹಳ ಸಂತೋಷ. ಹಾಗೆ ನಿನ್ನೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಕಾವೇರಿ ಆರತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯ ಸಂತೋಷ. ನಿನ್ನೆ ನಾವು ಕೆಂಪೇಗೌಡರ ಆರತಿಯನ್ನು ಕೂಡ ಮಾಡಿದ್ವಿ. ಮುಂದಿನ ವರ್ಷಗಳಲ್ಲಿ ಕುಣಿಗಲ್ನವರು, ಕುಣಿಗಲ್ ಪುತ್ರಿ ಕುಣಿಗಲ್ ವೆಂಕಟಕೃಷ್ಣಾಜಮ್ಮ ಆರತಿಯನ್ನು ಮಾಡುವಂತ ವ್ಯವಸ್ಥೆಯನ್ನ ತಾಲೂಕು ಮಂಡಳಿಯವರು, ತಾಲೂಕು ಆಡಳಿತ ಮಂಡಳಿಯವರು ಮಾಡಿ ಅಂತ ಹೇಳ್ತಾ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ನಮಿಸಿ ನನ್ನ ಮಾತು.